ಎವ್ರಿವನ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಆಲ್ರೆಡಿ ಫಸ್ಟ್ ಪಾರ್ಟ್ ಆಫ್ ದ ವ್ಲಾಗ್ ನೀವು ನೋಡಿರ್ತೀರಾ ಹೆಂಗೆ ಸ್ಕ್ಯಾಮ್ ಆಗಿದ್ದೀನಿ ಅಂತ. ಸೊ ದಿಸ್ ಇಸ್ ದ ಕಂಟಿನ್ಯೂಷನ್ ಆಫ್ ಪಾರ್ಟ್ 2 ಆಫ್ ಹೆಂಗೆ ಸ್ಕ್ಯಾಮ್ ಆದೆ ನಾನು ಇನ್ ದ ಸಿಟಿ ಆಫ್ ಡ್ರೀಮ್ಸ್. ಸೊ ಕಂಟಿನ್ಯೂ ವಾಚಿಂಗ್ ಮೈ ಪಾರ್ಟ್ 2. ವಿ ವರ್ ವೆರಿ ರಿಲ್ಯಾಕ್ಸ್ಡ್. ಸರಿ, ಇನ್ನೇನು ಇದು ಟೆನ್ಷನ್ ಮುಗಿತಲ್ಲ, ಯಪ್ಪ ಅಷ್ಟು ದಿವಸ ಡ್ರ್ಯಾಗ್ ಮಾಡಿ ಫೈನಲಿ ಬುಕ್ ಆಯ್ತಲ್ಲ ಅಂತ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಹಿ ಸ್ಟಾರ್ಟೆಡ್ ಟೆಕ್ಸ್ಟಿಂಗ್ ಹರ್ ಬ್ಯಾಕ್, ಗಿವ್ ಮಿ 1000, ಗಿವ್ ಮಿ 2000 ಎಕ್ಸ್ಟ್ರಾ, ನನಗಾಗಲ್ಲ ಅದು ಇದು ಅಂತ. ವಿ ವಿಲ್ ಲೈಕ್ ನೋ, ಇಟ್ ಇಸ್ ನಾಟ್ ರೈಟ್, ಯು ಆಲ್ರೆಡಿ ಅಗ್ರೀಡ್. ಅದ್ರ ಮೇಲೆ ಯು ಆರ್ ಆಸ್ಕಿಂಗ್ ದಿಸ್ ಅಂದರೆ ವಾಟ್ ಈಸ್ ಇಟ್ ಅಂತ. ಸೊ ಅದ್ರದ್ದು ನಡೀತಾ ಇತ್ತು, ಇಲ್ಲ ನಂಗೆ ಎಕ್ಸ್ಟ್ರಾ ಬೇಕು ಅದು ಇದು ಅಂತ. ಸರಿ, ಹಾಗೂ 1000 or 1500 ಎಕ್ಸ್ಟ್ರಾ ಕೊಟ್ವಿ. ಸೊ ಟೋಟಲ್ ಆಫ್ 5000 ಸಮಥಿಂಗ್ ಚೇಂಜಲ್ಲಿ ನಾವು ಕೊಟ್ವಿ ಅವನಿಗೆ. ಸರಿ, ಎಕ್ಸ್ಟ್ರಾ ಓಕೆ, ವಿಲ್ ಅಗ್ರಿ 60% ಆಫ್ ದಿ ಅಮೌಂಟ್ ವಿಲ್ ಗಿವ್ ಇಟ್ ನಾವು ಅಂತ ಫಾರ್ 2 days ಅಂತ. ಸರಿ, ಅದು ಓಕೆ, ಅದು ಇದು ಮಾಡ್ತಿದ್ದ. ದೆನ್ ಆನ್ ದ ಡೇ ಆಫ್ ಅವರ್ ಲ್ಯಾಂಡಿಂಗ್, ಸೊ ಚೆಕ್ಕಿಂಗ್ ಟೈಮ್ ಇದ್ದಿದ್ದು 2 o'clock. ಬಟ್ ಅರ್ಲಿಯರ್ ಓನ್ಲಿ ನನ್ನ ಫ್ರೆಂಡ್ ಹ್ಯಾಡ್ ಟೆಕ್ಸ್ಟೆಡ್ ಹಿಮ್ ಆ್ಯಂಡ್ ಆಸ್ಕ್ಡ್ ಹಿಮ್, ಕ್ಯಾನ್ ವಿ ಚೆಕ್ ಇನ್ at 12? ಓಕೆ, ಆ ಚಾಟ್ಸ್ ಐ ಡೋಂಟ್ ಥಿಂಕ್ ಐ ಹ್ಯಾವ್, ಬಟ್ ಹಿ ಅಗ್ರೀಡ್. ಹಿ ವಾಸ್ ಲೈಕ್ ಓಕೆ ಶ್ಯೂರ್ ಯು ಕ್ಯಾನ್ ಕಮ್ ಆ್ಯಂಡ್ ಆಲ್ ದಟ್ ಸ್ಟಾಫ್. ಸೊ ನಾವೇನು ಮಾಡಿದ್ವಿ, ಲ್ಯಾಂಡ್ ಆದ್ವಿ. ನಮ್ಮ ಫ್ಲೈಟ್ ಯು ನೋ ರೈಟ್, ಇಟ್ ವಾಸ್ ಅರೌಂಡ್ 7:15 ಬಟ್ ವಿ ಲ್ಯಾಂಡೆಡ್ ಅರೌಂಡ್ 6:30 ಎಲ್ಲ. ಆಚೆ ಬರೋಷ್ಟಿಗೆ ಅದೇ ಆಲ್ಮೋಸ್ಟ್ 7 ಎಲ್ಲ ಆಗಿತ್ತು. ಸೊ ನಾವು ಅಲ್ಲೇ ಇನ್ನೇನು 12 o'clock ತನಕ ಇನ್ನೇನು ಮಾಡೋದು, ಅಟ್ಲೀಸ್ಟ್ 10 ತನಕ, 10:30 ತನಕ ಆದರೂ ಅಲ್ಲಿಂದ 1 hour ತೋರಿಸ್ತಿತ್ತು. ಸೊ ಅಟ್ಲೀಸ್ಟ್ ಅಲ್ಲಿ ತನಕ ಟೈಮ್ ಪಾಸ್ ಮಾಡಬೇಕಲ್ಲ ಅಂದ್ರೆ ನಾವು ಅಲ್ಲೇ ಇದ್ವಿ, ಅಲ್ಲಿ ಏರ್ಪೋರ್ಟಲ್ಲೇ. ಸೊ ವಿ ವೇರ್ ಆಲ್ ಲೈಕ್ ಎಕ್ಸೈಟೆಡ್ ಸಿನ್ಸ್ ಇಟ್ ವಾಸ್ ಅ ಗರ್ಲ್ಸ್ ಟ್ರಿಪ್. ಸೊ ನಾವು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ, ಎಲ್ಲ ಮಾಡ್ತಾಯಿದ್ವಿ. ಆ್ಯಂಡ್ ಮೈ ಫ್ರೆಂಡ್ ವಾಸ್ ಆಸ್ಕಿಂಗ್ ಹಿಮ್ ಆಲ್ ದ ಡೀಟೇಲ್ಸ್. ಲೊಕೇಶನ್ ಬೇಕಲ್ವಾ, ಲೊಕೇಶನ್ ಇನ್ನೂ ಕಳಿಸಿರ್ಲಿಲ್ಲ ದಟ್ ಪರ್ಸನ್. ಸೊ ದೆನ್ ಶಿ ಆಸ್ಕ್ಡ್, ಹಿ ಹ್ಯಾಡ್ ಸೆಂಟ್ ಹಿಮ್ ಆಲ್ರೆಡಿ, ಆ್ಯಂಡ್ ಅಗೇನ್ ಹಿ ಕಾಲ್ಡ್. ಹಿ ವಾಸ್ ಶೌಟಿಂಗ್ ಆನ್ ಹರ್, ಏನು ಅಂದರೆ, ನೀವು ಪದೇ ಪದೇ ಯಾಕೆ ನಂಗೆ ಫೋನ್ ಮಾಡ್ತೀರಾ ಬೇರೆ ಬೇರೆ ನಂಬರಿಂದ, ನನಗೂ ಬೇರೆ ಲೈಫ್ ಇದೆ ಅದು ಇದನ್ನು. ವಿ ವಿಲ್ ಲೈಕ್, ನಾವು ಫೋನೇ ಮಾಡಿಲ್ಲ. ನನ್ನ ಫ್ರೆಂಡ್ ನನಗೆ ಫೋನ್ ನಂಬರ್ ಕೊಟ್ಟಿದ್ಲು, ಬಟ್ ಐ ನೆವರ್ ಕಾಲ್ಡ್ ಹಿಮ್. ಐ ಆಮ್ ನಾಟ್ ಅ ಕಾಲ್ ಪರ್ಸನ್. ಅಲ್ಲಿ ತನಕ ಕಾಲ್ ಮಾಡಿರಲಿಲ್ಲ, ಓಕೆನಾ. ಅವ್ನು ಯಾವಾಗ ಬೈದ ಅಲ್ಲಿ ತನಕ ನಾವು ಯಾರೂ ಅವ್ರಿಗೂ ಮಾಡೇ ಇರಲಿಲ್ಲ ಫೋನೆಲ್ಲ. ಅವ್ನು ಅದು ಇದು ಬೈದ. ಸರಿ, ದೆನ್ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಲೊಕೇಶನ್ ಹತ್ರ ಬಂದ್ವಿ. ಅಲ್ಲಿ ಹಿ ಡಿ ನಾಟ್ ಇವನ್ ಮೆನ್ಷನ್ ಹಿಸ್ ಅಪಾರ್ಟ್ಮೆಂಟ್ ನೇಮ್, ಯಾವ ಅಪಾರ್ಟ್ಮೆಂಟಲ್ಲಿರೋದು ಏನು ಅಂತ. ವಿ ವೇ ಸರ್ಚಿಂಗ್ ಯಾವ ಅಪಾರ್ಟ್ಮೆಂಟ್, ಲೊಕೇಶನ್ ಇಲ್ಲಿ ತೋರಿಸ್ತಿದೆ, ಬಟ್ ಅಲ್ಲಿ ಅಕ್ಕಪಕ್ಕ ಎಲ್ಲ ಅಪಾರ್ಟ್ಮೆಂಟ್ಗಳಿದ್ದಾವೆ, ಯಾವುದು ಅಂತ. ದೆನ್ ವೆನ್ ಐ ಕಾಲ್ಡ್ ಹಿಮ್, ನನ್ನ ನಂಬರಿಂದ ಐ ಕಾಲ್ಡ್ ಹಿಮ್. ಹಿ ವಾಸ್ ವೆರಿ ಪೊಲೈಟ್ ಟು ಮೀ. ದೆನ್ ಹಿ ಟೋಲ್ಡ್ ಮಿ ದಿಸ್ ಇಸ್ ದ ಅಪಾರ್ಟ್ಮೆಂಟ್ ಆ್ಯಂಡ್ ಆಲ್ ದ್ಯಾಟ್. ಸೊ ದೇರ್ ವಾಸ್ ಅ ಬಿಲ್ಡಿಂಗ್, ವೆರಿ ಓಲ್ಡ್ ಬಿಲ್ಡಿಂಗ್, ಓಕೆ. ಅಂದರೆ ಫುಲ್ಲು ಹೆಂಗೆ ಹೇಳಿ, ಪೇಂಟ್ ಎಲ್ಲ ಆಚೆ ಬಂದು ಫುಲ್ ಓಲ್ಡ್ ಬಿಲ್ಡಿಂಗ್ ಅಂತ. ವಿ ವೇರ್ ಆಲ್ ಪ್ರೇಯಿಂಗ್ ಇಟ್ ಶುಡ್ ನಾಟ್ ಬಿ ದಿಸ್ ಅಪಾರ್ಟ್ಮೆಂಟ್, ಇಟ್ ಶುಡ್ ನಾಟ್ ಬಿ ದಿಸ್ ಅಪಾರ್ಟ್ಮೆಂಟ್. ಟರ್ನ್ಸ್ ಔಟ್ ದ್ಯಾಟ್ ವಾಸ್ ದಿ ಅಪಾರ್ಟ್ಮೆಂಟ್. ಫೋಟೋಸಲ್ಲಿ ಬೇರೆ, ಅಲ್ಲಿ ಬೇರೆ ಥರ ಇತ್ತು. ಸರಿ, ಓಕೆ, ಆಚೆಯಿಂದ ಮೋಸ್ಟ್ಲಿ ಅಪಾರ್ಟ್ಮೆಂಟ್ ಅಲ್ವಾ, ಆಚೆಯಿಂದ ಸರಿ ಇರಲ್ಲ, ಏನೋ ಒಳಗಡೆ ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡ್ವಿ. ಸೊ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಅವ್ನು ಹೇಳಿದ್ಮೇಲೆ ಅಲ್ಲಿ ಹೋದ್ವಿ. ತಿರ್ಗಾ ನಮ್ಮದು ಡೆಸ್ಟಿನೇಷನ್ನು ಸ್ವಲ್ಪ ಮುಂದೆ ಹೋಯ್ತು ಕ್ಯಾಬ್ದು. ಸೊ ವಾಪಸ್ ನಡ್ಕೊಂಡು ಬರಬೇಕಾಯ್ತು. ಅದಾದಮೇಲೆ ಅಲ್ಲಿ ಸ್ವಲ್ಪ ಜನನ ಕೇಳಿ ಎಲ್ಲ ಮಾಡಿದ್ಮೇಲೆ, ಬಿಕಾಸ್ ಹಿ ವಾಸ್ ನಾಟ್ ಪಿಕ್ಕಿಂಗ್ ಬಿಫೋರ್ ಐ ಆಸ್ಕ್ಡ್ ಹಿಮ್ ದ ಅಪಾರ್ಟ್ಮೆಂಟ್ ನೇಮ್. ಸೊ ಅವ್ರಿಗೂ ಯಾರಿಗೂ ಕ್ಲೂ ಇಲ್ಲ ಯಾವುದಪ್ಪ ಏನಿದು ಅಂತ. ಸರಿ, ಆಮೇಲೆ ಸಿಕ್ತಲ್ಲ. ಸರಿ, ನಾವು ಅಲ್ಲೇ ನಿಂತ್ಕೊಂಡಿದ್ವಿ, ಬಿಕಾಸ್ he did not give us the key and he was like inna clean ಮಾಡ್ತಿದ್ದಾರೆ. when he only agreed 12 o'clock we'll check in, but he did not give. ನಾವು ಹೋಗೋಷ್ಟಿಗೆ ಆಲ್ಮೋಸ್ಟ್ 12:30 ಆಗಿತ್ತು, ಬಟ್ he did not give us the key and they were all cleaning. ಇನ್ನು ಹೊರಗಡೆ ಬರ್ತಾಯಿದ್ರು ಜನರೆಲ್ಲ. ಸೊ ಸರಿ ಆಯಿತು, ಓಕೆ, ಈ ಥಾಟ್ ವಿಲ್ ವೇಟ್, ಇನ್ನೇನು ಮಾಡೋದು ಅಂತ. ಆಲ್ರೆಡಿ ಆ್ಯಂಡ್ ಆ ಏರಿಯಾ ಹೆಂಗಿತ್ತು ಅಂದರೆ, ಆ ರೋಡು ಐ ಥಿಂಕ್ ಅಲ್ಲೇ ಫಿಶ್ ಎಲ್ಲ ಮಾರ್ತಾರ ಏನೋ ಗೊತ್ತಿಲ್ಲ, ಫಿಶ್ ಮೇಲೆಲ್ಲ ಇತ್ತು. ವಿ ವಿಲ್ ಲೈಕ್, ಇದು ಯಾವ ರೋಡಲ್ಲಿದೆ, ಇದು Airbnb ರೂಮು ಅಂದ್ಕೊಂಡು ನಾವು ಫುಲ್ಲು ವಾಸನೆ ಎಲ್ಲ ಅಕ್ಕಪಕ್ಕ. ಸರಿ, ಅದೆಲ್ಲ ಓಕೆ, ವಿ ವಿಲ್ ಲೈಕ್ ಫೈನ್, ವಿಲ್ ಚೆಕ್ ದ ರೂಮ್ಸ್ ಅಂತ. ದೇ ವರ್ ಸ್ಟಿಲ್ ಕ್ಲೀನಿಂಗ್. ಸೊ ವಿ ಥಾಟ್ ಒಂದ್ಸತಿ ವಿಲ್ ಗೋ ಆ್ಯಂಡ್ ಗ್ಲ್ಯಾನ್ಸ್ ಇಟ್ ಹೆಂಗಿದೆ ಏನೋ ಅಂತ. ಆವಾಗ ನೋಡಿದಾಗ ಗೊತ್ತಾಯಿತು, ಫೋಟೋಸಲ್ಲಿರೋದೇ ಬೇರೆ, ಇಲ್ಲಿ ತೋರಿಸ್ತಾ ಇರೋದೇ ಬೇರೆ ಸರ್ರು ಅಂತ.
ಪಿಲ್ಲೋಸ್ ಎಲ್ಲ ಗಲೀಜು, ಎಲ್ಲ ಬ್ಲ್ಯಾಕ್, ಅದ್ರ ಮೇಲೆ ಕವರ್ ಹಾಕೋದು. ಆಮೇಲೆ ರೂಮ್ ವಾಸನೆ ಅಂತೂ ಕೇಳಂಗೆ ಇಲ್ಲ. ಫುಲ್ ಸ್ಟಿಂಕ್, ಹೋಗೋಕ್ಕೆ ಆಗಲ್ಲ ಅಂತ ಆ ಥರ ಸಿಚುವೇಶನ್ ಇತ್ತು. ಅದ್ರ ಮೇಲೆ ಇಟ್ ವಾಸ್ ವೆರಿ ವರ್ಸ್ಟ್. ಓಕೆ, ಫೋಟೋಸ್ಗಿಂತ ಇದು ಆಪೋಸಿಟ್ ಆಗಿತ್ತು. ಸೊ ವಿ ವರ್ ಲೈಕ್ ದಿಸ್ ಇಸ್ ನಾಟ್ ಗುನ್ ವರ್ಕ್, ಇದು ಯಾಕೋ ಇರೋಕ್ಕೆ ಆಗಲ್ಲ ಅಂತ. ಯಾರೇ ಆಗಿದ್ರು, ಇವನ್ ಗರ್ಲ್ಸ್ ಅಲ್ಲ, ಬಾಯ್ಸ್ ಆಗಿದ್ರು, ದೇ ವುಡಂಟ್ ಹ್ಯಾವ್ ಅಡ್ಜಸ್ಟೆಡ್. ಆ ಥರ ವರ್ಸ್ಟ್ ಇತ್ತು ಸಿಚುವೇಶನ್. ಓಕೆ, ಡೋಂಟ್ ಬ್ಲೇಮ್ ದಟ್ ಗರ್ಲ್ಸ್ ಹ್ಯಾವ್ ಟು ಬಿ ಕ್ಲೀನ್, ಸೊಫಿಸ್ಟಿಕೇಟೆಡ್ ಎಲ್ಲ ಏನಿಲ್ಲ. ನಾವು ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೋತೀವಿ. ಬಟ್ ಇಟ್ ವಾಸ್ ಇನ್ ದಟ್ ಸಿಚುವೇಶನ್ ದಟ್ ವಿ ಕುಡಂಟ್ ಇವನ್ ಅಡ್ಜಸ್ಟ್. ಬಾಯ್ಸ್ ಇದ್ರೂ ಅಡ್ಜಸ್ಟ್ ಮಾಡೋಕ್ಕಾಗ್ತಿಲ್ಲ. ನನ್ನ ಫ್ರೆಂಡ್ ಅಲ್ಲೇ ಇದ್ರು, ಬಾಂಬೆಯಲ್ಲೇ. ಸೊ ಹೀ ಆಲ್ಸೋ ವೆಂಟ್ ಟು ದ ರೂಮ್ ಆ್ಯಂಡ್ ಅವ್ರಿಗೂ ಹೋಗೋಕ್ಕಾಗಲಿಲ್ಲ ಒಳಗಡೆ. ಆ ಥರ ಇತ್ತು ಸಿಚುವೇಶನ್. ವಾಸ್ತೆ ನೋಡ್ಬಿಟ್ಟೆ ವಾಪಸ್ ಬಂದ್ಬಿಟ್ಟು. ಅವ್ರು ಏನಂದ್ರು ಗೊತ್ತಾ ಡೈಲಾಗು, ಈ ಆಪ್ತ ಮಿತ್ರದಲ್ಲಿ ಯಾವಾಗ ಯಾರಪ್ಪ ಅವಿನಾಶ್ ಕ್ಯಾರೆಕ್ಟರ್ ಇದೆಯಲ್ಲ, ಅವಿನಾಶ್ ಯಾವಾಗ ನಾಗವಲ್ಲಿ ರೂಮ್ಗೆ ಕಾಲಿಡ್ತಾನೆ, ಇಲ್ಲಿ ಇದೆ ಒಂದು ಸಮಸ್ಯೆ ಇದೆ, ಆ ಥರ ವೈಪ್ ಬಂತು ಅಂತ ಹೇಳ್ತಾ ಇದ್ರು. ಸೊ ಅವರು ಹಂಗೆ ಕಾಲಿಟ್ಟಾಗ ಇಲ್ಲಿದೆ ಏನೋ ಸಮಸ್ಯೆ ಇದೆ ಅಂತ ವೈಪ್ ಬಂತು ಅಂತ ಹೇಳಿದ್ರು. ಸೊ ಸರಿ ಆಯಿತು, ವಿ ಥಾಟ್ ವಿಲ್ ಕ್ಯಾನ್ಸಲ್ ಇಟ್ ಆಫ್, ಇದು ಯಾಕೋ ಆಗಲ್ಲ ಅದು ಇದು ಅಂತ. ಸೊ ಮೈ ಫ್ರೆಂಡ್ ಕಂಪ್ಲೇಂಟೆಡ್. ಅವಳು ಏರ್ ಬಿ ಎನ್ ಬಿಯಲ್ಲಿ ಮೇಲ್ ಮಾಡಿದ್ರು, ಹೆಲ್ಪ್ ಆ್ಯಂಡ್ ಸಪೋರ್ಟಿಗೆ ಇದು ಮಾಡಿದ್ರು. ಅಲ್ಲಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದು. ವಿ ವರ್ ಸ್ಟ್ಯಾಂಡಿಂಗ್ ದೇರ್ ಫಾರ್ ಅ ವೆರಿ ಲಾಂಗ್ ಟೈಮ್ ಆ್ಯಂಡ್ ವಿ ಕಂಪ್ಲೇಂಟೆಡ್ ಟು ದ ಏರ್ ಬಿ ಎನ್ ಬಿ, ಈ ಥರ ಇದೆ ಸಿಚುವೇಶನು, ಹಿಂಗೆಲ್ಲ ರೂಮ್ಸ್ ಕೊಟ್ಟರೆ ಏನು ಫೋಟೋದಸ್ ಹಂಗೆ ತೋರಿಸ್ತಾರೆ, ಇಲ್ಲಿ ನೋಡ್ರೆ ಹಿಂಗೆ ತೋರಿಸ್ತಾರೆ, ಏನಿದು ಅದು ಇದು ಅಂತ ಎಲ್ಲ. ಸೊ ಅವರು ಓಕೆ, ವಿಲ್ ರಿಸಾಲ್ವ್ ಯುವರ್ ಇಶ್ಯೂ, ಇಫ್ ಪಾಸಿಬಲ್ ವಿಲ್ ರೀಫಂಡ್ ಆರ್ ವಿಲ್ ಮೇಕ್ ಯು ಅಲೋಕೇಟ್ ಟು ಅನದರ್ ಪ್ಲೇಸ್ ಫಾರ್ ದಿಸ್ ಬಜೆಟ್ ಓನ್ಲಿ ಅಂತ ಅಂದರು. ರೀಫಂಡ್ ಆಗಿಲ್ಲ. ಸರಿ, ವಿ ವೇರ್ ಇನ್ ಅ ವೆರಿ ಗುಡ್ ಹೋಪ್ಸ್ ದಟ್ ಓಕೆ ಏರ್ ಬಿ ಎನ್ ಬಿ ಈಸ್ ಹೆಲ್ಪಿಂಗ್ ಅಸ್ ಅಂತ. ಅದಾದಮೇಲೆ ಐ ಥಿಂಕ್ ದೇ ಕಾಂಟ್ಯಾಕ್ಟೆಡ್ ದ ಹೋಸ್ಟ್ ಟ್ರೈ ಟು ಕಾಲ್ ಅಸ್ ಆ್ಯಂಡ್ ವಿ ಟೋಲ್ಡ್ ಹಿಮ್ ಆಲ್ಸೋ, ಈ ಥರ ಇದೆ ಸಿಚುವೇಶನ್, ಯು ಓನ್ಲಿ ಟೆಲ್ ವಾಟ್ ಇಸ್ ದಿಸ್ ಆ್ಯಂಡ್ ಆಲ್, ವಿ ವಿಲ್ ಲೈಕ್ ವಿ ನೀಡ್ ರೀಫಂಡ್ ಅದು ಇದು ಅಂತ. ಆಮೇಲೆ he did not agree with us. Then we told the Airbnb people also that he is not agreeing ಅದು ಇದು ಅಂತ. ಅಲ್ಲೇನಾಗಿದೆ ಅಂದರೆ, ಯು ರಿಮೆಂಬರ್ ಐ ಟೋಲ್ಡ್ ಯು ಅವರು 12 ಚೆಕ್-ಇನ್ಗೆ ಒಪ್ಕೊಂಡಿದ್ರು ಅಂತ. ಅಲ್ಲಿ ಅವರು ಉಲ್ಟಾ ಹೊಡೆದ್ರು ಏರ್ ಬಿ ಎನ್ ಬಿ ಹತ್ರ ಹೋಸ್ಟು. ಹಿ ವಾಸ್ ಲೈಕ್, ಅವರು ಬೇಗ ಚೆಕ್-ಇನ್ ಮಾಡೋಕ್ಕೆ ಇದು ಮಾಡಿದ್ರು, ಅದಕ್ಕೆ ಆ ಥರ ಕಾಣಿಸ್ತಿದೆ, ಅದರ್ವೈಸ್ ಇಟ್ ಇಸ್ ವೆರಿ ಕ್ಲೀನ್ ಅದು ಇದು. ಅದಕ್ಕೆ ಆ ಥರ ಕಾಣಿಸ್ತಿದೆ, ಅದರಿಂದ ನನಗೆ ಗೊತ್ತಾಗಿದ್ದು ಈ ಥರ ಎಲ್ಲ ಇದೆ ಅಂತ. ರೂಮ್ ಗಲೀಜು, ಪಿಲ್ಲೋ ಕವರ್ಸ್ ಇಲ್ಲದೇ ಬ್ಲ್ಯಾಕ್ ಇತ್ತು ಫುಲ್ಲು, ಅದ್ರ ಮೇಲೆ ಕವರ್ ಹಾಕಿದ್ರೆ ಯಾರು ತಾನೇ ಮಲ್ಗೋಕ್ಕಾಗುತ್ತೆ ಹತ್ರ ಎಲ್ಲ. ಸೊ ಅದರಿಂದ ನನಗೆ ಅಲ್ವಾ ಗೊತ್ತಾಗಿದ್ದು ಹೆಂಗಿತ್ತು. ವಾಶ್ರೂಮ್ ಸಹ ಇಟ್ ವಾಸ್ ವೆರಿ ಡರ್ಟಿ, ಅದು ಇದು ವೆರಿ ಡರ್ಟಿ ಅಂದರೆ ಕ್ಲೀನಿಂಗ್ ಆದಮೇಲೂ ಅಷ್ಟಿತ್ತು, ಆ ಥರ ಇತ್ತು ಸಿಚುವೇಶನು ಅಂತ. ಸೊ ಅವ್ರು ಅಲ್ಲಿ ಉಲ್ಟಾ ಹೊಡೆದ್ರು, ಅವ್ರು ಬೇಗ ಇದು ಮಾಡ್ತಿದ್ರು, ಫೋರ್ಸ್ ಮಾಡ್ತಿದ್ರು, ಅದಕ್ಕೆ ಹಂಗೆ ಅನಿಸಿದೆ ಅವ್ರಿಗೆ, ಆ ಥರ ಎಲ್ಲ ಏನಿಲ್ಲ ಅದು ಇದು ಅಂತ. ಏರ್ ಬಿ ಎನ್ ಬಿ ಇಸ್ ಲೈಕ್ ಹೀಸ್ ಟೆಲ್ಲಿಂಗ್ ಲೈಕ್ ದಿಸ್ ಅದು ಇದು ಅಂತ. ವಿ ಯು ಲೈಕ್ ನೋ ಸರ್, ಐ ಹ್ಯಾವ್ ನನ್ನ ಫ್ರೆಂಡ್ ಪ್ರೂಫ್ ಸಹ ಕೊಟ್ಲು, ಇಮೇಲ್ ಮಾಡಿಬಿಟ್ಟು ಪ್ರೂಫ್ ಎಲ್ಲ ಕೊಟ್ಲು, ಈ ಥರ ಇದೆ ನೀವೇ ನೋಡಿ ಏನು ಅಂತ. ನಮಗೆ ಆಲ್ಮೋಸ್ಟ್ ದಿಸ್ ಓನ್ಲಿ ಟುಕ್ ಅರೌಂಡ್ 3:30 ನಾವು ಅಲ್ಲೇ ಹತ್ತಿರದಲ್ಲಿ ಬರಿಸ್ತಾ ಹೋದ್ವಿ. ಸುಮ್ಮನೆ ನಿಂತ್ಕೊಂಡು ಯೂಸ್ ಇಲ್ಲ ಇಲ್ಲಿ ಬಿಸಿಲಲ್ಲಿ, ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ಹೋಗೋಣ ಅಂತ ಹತ್ತಿರದಲ್ಲಿ ಬರಿಸ್ತಾ ಇತ್ತು. ಐ ಟೋಲ್ಡ್ ವಿಲ್ ಗೋ ಟು ಬರಿಸ್ತಾ ಆ್ಯಂಡ್ ವಿಲ್ ಸಿಟ್ ದೇರ್ ಬಿಕಾಸ್ ಐ ವಾಚ್ ಸಮ್ಮನ್ಸ್ ವ್ಲಾಗ್. ಓಕೆ, ಶಿ ಸ್ಟೇಸ್ ನಿಯರ್ ಬೈ ದೇರ್ ಓನ್ಲಿ, ಸೊ ಐ ನ್ಯೂ ದ ಪ್ಲೇಸ್ ಅಲ್ಲಿದ್ದು. ಸೊ ಐ ಟೋಲ್ ಹತ್ತಿರದಲ್ಲೇ ಇದೆ ಬಿಕಾಸ್ ನಾವು ಇದ್ದಿದ್ದು ಸ್ಟೇ ಪಕ್ಕದ ರೋಡಲ್ಲೇ ಆ ವ್ಲಾಗರ್ದು ಅಪಾರ್ಟ್ಮೆಂಟ್ ಇದ್ದಿದ್ದು. ಸೊ ಐ ನ್ಯೂ ಇನ್ನೇನು ಅರೌಂಡ್ ವ್ಲಾಗ್ ಡೈಲಿ ನೋಡಿ ಐ ನ್ಯೂ ಎಲ್ಲಿ ಏನಿದೆ ಅಂತ. ಸೊ ಐ ಟೋಲ್ ಹತ್ತಿರದಲ್ಲೇ ಬರಿಸ್ತಾ ಇದೆ, ವಿಲ್ ಗೋ ದೇರ್ ಅಂತ. ಸೊ ಅಲ್ಲಿಂದ ಐ ಥಿಂಕ್ ಇಟ್ ವಾಸ್ ಓನ್ಲಿ ಅರೌಂಡ್ 5 minutes ಆಫ್ ಡಿಸ್ಟೆನ್ಸ್. ತಿರ್ಗಾ ಐ ಥಿಂಕ್ ಕ್ಯಾಬನ್ನು ಬುಕ್ ಮಾಡ್ಕೊಂಡು, ಬಿಕಾಸ್ ಲಗೇಜ್ ಇತ್ತು, ವಾಕ್ ಮಾಡೋಕ್ಕಾಗಲ್ಲ ಅಂತ ವಿ ವೆಂಟ್ ದೇರ್. ಸೊ ಅಲ್ಲ, ಐ ಥಿಂಕ್ 10 minutes ಏನಾಯಿತು, ಓಕೆನಾ. ಸೊ ವಿ ವೇರ್ ಲೈಕ್ ಮೈ ಫ್ರೆಂಡ್ ವಾಸ್ ಕಾನ್ಸ್ಟೆಂಟ್ಲಿ ಇನ್ ಕಾಲ್ ವಿತ್ ದ ಏರ್ ಬಿ ಎನ್ ಬಿ ಪರ್ಸನ್ ಅದು ಇದು ಅಂತ. ಒಬ್ಬರು ಹೋದರೆ ಇನ್ನೊಬ್ಬರು ಬರ್ತಿದ್ದ ಸಪೋರ್ಟ್ಗೆ. ಆಲ್ಮೋಸ್ಟ್ 5 ಜನ ಹತ್ರ ಶಿ ಈಸ್ ಟೆಲ್ಲಿಂಗ್ ದ ಸೇಮ್ ಸ್ಟೋರಿ. ಅವರು ಏನಾಯಿತು ಅಂತ ಕೇಳ್ತಿದ್ದಾರೆ ಏರ್ ಬಿ ಎನ್ ಬಿ ಅವ್ರು. 5 ಜನ ಹತ್ರನೂ ಇದೇ ಸ್ಟೋರಿ ಹೇಳ್ತಾರೆ, ಹಿಂಗಿದೆ ಹಿಂಗೆ, ಅವ್ರು ಸೇಮ್ ಡೈಲಾಗ್, ವಿಲ್ ಟ್ರೈ ಟು ಡೂ ಇಟ್, ಐ ವಿಲ್ ಹೆಲ್ಪ್ ಯು, ವಿ ಆರ್ ದೇರ್ ಫಾರ್ ಯು ಅದು ಇದು ಅಂತ. ಕೊನೆಗೆ ಲಾಸ್ಟಿಗೆ ಏನಾಯಿತು ಅಂದರೆ, ಏರ್ ಬಿ ಎನ್ ಬಿ ಆಲ್ಸೋ ಗೇವ್ ಅಪ್ ಆನ್ ಅಸ್. ದೇ ವರ್ ಲೈಕ್, ದಿಸ್ ಇಸ್ ಯೋರ್ ಫಾಲ್ಟ್, you guys came early, this is your fault, you guys should do. We told it is like okay,
Sorry, check-in time Airbnb 2 o'clock. Okay, fine, we agree. But we did not force him to tell yes, right? He could have told us no, that is not possible or something. We could have waited in the airport. ಅಷ್ಟು ಅವರೇ ವೆಯ್ಟ್ ಮಾಡಿದ್ದೀವಂತೆ ಏರ್ಪೋರ್ಟಲ್ಲಿ, ಇನ್ನು ಮುಂದಕ್ಕೆ ವೆಯ್ಟ್ ಮಾಡೋಕ್ಕಾಗಲ್ವಾ ಅಂತ. ಸೊ ಹಿ ವಾಸ್ ದ ಒನ್ ಹೂ ಅಗ್ರೀಡ್ ವಿತ್ ಇಟ್. ಆ್ಯಂಡ್ ಹಿ ವಾಸ್ ಲೈಕ್ ನೋ, he also blamed on us. No, they were like this, they were like that, adu idu blah blah, all that stuff. And Airbnb also was like no, adu idu anta. ಅವ್ರ ಎಂಡಿಂಗ್ ಏನು ಮಾಡಿದರೆ, ಯು ವಾಂಟ್ ಅ ರೀಫಂಡ್ ಮೀನ್ಸ್ ಯು ಹ್ಯಾವ್ ಟು ಆಸ್ಕ್ ದ ಹೋಸ್ಟ್, ಆ ಥರ. ದೇ ಗೇವ್ ಅಪ್ ಆನ್ ಅಸ್, ವಿ ಕಾಂಟ್ ಹೆಲ್ಪ್ ಯು ವಿತ್ ದಿಸ್, ಯು ಓನ್ಲಿ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ದ ಹೋಸ್ಟ್ ಇಸ್ ಲೈಕ್ ಯು ಕಾಂಟ್ಯಾಕ್ಟ್ ದ Airbnb. ಇದೇ ಚಕ್ಕರಲ್ಲಿ ನಮ್ಮದು 5,500 ಹೋಗಿ. That's when I realized the person who had put a comment in the Airbnb thing, was right. He or she was right. This person is like this. So ಅಲ್ಲಿಗೆ 5,500 ಗೋವಿಂದ. ಅವನಿಗೆ ಪ್ರಾಫಿಟ್ ಆಯಿತು ಬಿಕಾಸ್ nobody stayed. But still, ಗೋವಿಂದ. It was not even a weekend, it was a Friday. ಈ ಥರ. ಆ್ಯಂಡ್ Airbnb ಆಲ್ಸೋ ಅಷ್ಟನ್ನೆಲ್ಲ ಇಮೇಲ್ ನಮ್ಮ ಕೈ ಬರ್ಸಿ ಅಷ್ಟನ್ನೆಲ್ಲ ಅವಳು ಹೇಳಿ 5-6 ಜನ ಹತ್ರ ಏನು ಯೂಸ್ ಆಯಿತು? ಏನೂ ಯೂಸ್ ಆಗಲಿಲ್ಲ. ಕೊನೆಗೆ ಅವರು ಅಷ್ಟನ್ನೇ ಮಾಡಿದ್ರು, 3 ನಾಮ. ಅವರು ನೀವು ಅಲ್ಲಿಗೆ ಮಾಡಿ ನಾವು ಬರಲ್ಲ ಅಂತ ಸುಮ್ಮನೆ ನಮ್ಮ ಹತ್ರ ಫೋಟೋಸ್ ಎಲ್ಲ ತೊಗೊಂಡಿದ್ದ, ಸುಮ್ಮನೆ ಇದನ್ನೆಲ್ಲ ಮಾಡಿಸ್ಕೊಂಡಿದ್ದ. ನೋ. ಸೊ ಯಾ, ದಿಸ್ ಈಸ್ ಇಟ್. ಇಷ್ಟು ಡೀಟೇಲ್ಸ್ ನಂಗೆ ಗೊತ್ತಿಲ್ಲ ನಿಮ್ಗೆ ಅರ್ಥ ಆಗಿದೆ ಫುಲ್ಲು ಏನು ಅಂತ. ಬಟ್ ಒಟ್ನಲ್ಲಿ ಸ್ಕ್ಯಾಮ್ ಆದ್ವಿ. ಸೊ ಲೇಟರ್ ಆನ್ ಅಲ್ಲೇ ಹತ್ತಿರದಲ್ಲೇ ವಿ ಫೌಂಡ್ ಅ ಪ್ಲೇಸ್ ಲಕ್ಕಿಲಿ. ಬಟ್ ಅದೇ ನಾವು 3 hours ಬರಿಸದಲ್ಲೇ ಕೂತ್ಕೊಂಡು ಒಂದು ಕಾಫಿ ತೊಗೊಂಡಿದ್ವಿ ಬ್ಯಾಗ್ಸ್ ಇಟ್ಕೊಂಡು. ಇಟ್ ಈಸ್ ಆಲ್ಸೋ ಅ ಮೆಮೊರಿ. ಈ ಥರ ಮೆಮೊರೀಸು ಇರಬೇಕು. ಬಟ್ ಲೈಫಲ್ಲಿ ಫಸ್ಟ್ ಟೈಮ್ ಸ್ಕ್ಯಾಮ್ ಅನ್ನೋದೇನು ಅಂತ ಈ ಥರದಲ್ಲಿ ಗೊತ್ತಾಗಿತ್ತು. ಸೊ ಯಾ, ವೆನೆವರ್ ನೀವು ಪ್ಲ್ಯಾನ್ ಮಾಡ್ತಿದ್ರೆ ಎಲ್ಲಾದರೂ ಹುಷಾರಾಗಿ ಮಾಡಿ. Airbnb ಎಷ್ಟೇ ಒಳ್ಳೆದಿದ್ರು ಎಷ್ಟೇನಿದ್ರು ಹುಷಾರಾಗೇ ಮಾಡಿ. ಐ ಆಮ್ ನಾಟ್ ಈವನ್ ಟೆಲ್ಲಿಂಗ್ ಎಲ್ಲ ಸ್ಟೇಸ್ ಇನ್ Airbnb ಆರ್ ಅಟ್ ಫಾಲ್ಟ್. ಎಲ್ಲ Airbnbನೇ ಫಾಲ್ಟಲ್ಲಿದೆ ಅಂತಲೂ ಹೇಳ್ತಾ ಇಲ್ಲ. ದೇರ್ ಆರ್ ಗುಡ್ ಸ್ಟೇಸ್ ಆ್ಯಂಡ್ ದೇರ್ ಆರ್ ಪೀಪಲ್ ಲೈಕ್ ಹಿಮ್ ಆಲ್ಸೋ. ಅವ್ರದ್ದು ಏನು ತಪ್ಪಿಲ್ಲ Airbnb ಅವರು, ಬಟ್ ದೇ ಕುಡ್ ಹ್ಯಾವ್ at least helped us, but they also gave up. So whenever you are doing, please make sure to book carefully. I'll mention the stays link also. Whenever you are planning to go to Bombay, ಇವನ ಹತ್ರ ಮಾತ್ರ ದಯವಿಟ್ಟು ಬುಕ್ ಮಾಡಬೇಡಿ, ಬಿಕಾಸ್ ದ ಸ್ಟೇ ಇಸ್ ನಾಟ್ ಗುಡ್. ಸೊ ಯಾ, ದಿಸ್ ಈಸ್ ಇಟ್. ಅಷ್ಟೇ, ಇನ್ನೇನಿಲ್ಲ. ಇಫ್ ಯು ಹ್ಯಾವ್ ಲೈಕ್ ಮೈ ವಿಡಿಯೋ, ಏನು ಲೈಕ್ ಏನಿಲ್ಲ ಇದರಲ್ಲಿ, ಬಟ್ ಯಾ, ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡಿಪ್ಪ, ಯಾಕಪ್ಪ ಮಾಡಿ, ಒಳ್ಳೆ ಕಂಟೆಂಟ್ಸ್ ಮಾಡ್ತೀನಿ. ನೀವು ನಮ್ಗೆ ಸಜೆಷನ್ಸ್ ಕೊಡ್ತಾರೆ, ನಾನು ಮಾಡ್ತಾ ಇರ್ತೀನಿ. ಬಟ್ ಡೂ ಸಬ್ಸ್ಕ್ರೈಬ್, ಡೂ ವಾಚ್ ಮೈ ವಿಡಿಯೋಸ್. With this, I end my vlog. This is your ambivert girl, Sadhvi, signing off. Bye-bye.